ದೆಹಲಿಯಲ್ಲಿ ಕಾಂಗ್ರೆಸ್ನ ನೂತನ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಬಹುತೇಕ ಎಲ್ಲ ನಾಯಕರುಗಳು ಕೂಡ ಭಾಗಿಯಾಗ್ತಾರೆ. ನೂತನ ಕಚೇರಿಯ ಕಾರ್ಯಕ್ರಮ ಆರಂಭ ಆಗಿದೆ. ಕೈ ನಾಯಕರು ಇದರಲ್ಲಿ ಭಾಗಿಯಾಗಿದ್ದಾರೆ. ದೆಹಲಿಯ ಕೋಟ್ಲಾ ಮಾರ್ಗದಲ್ಲಿರುವಂತಹ ನೂತನ ಎಐಸಿಸಿ ಕಚೇರಿ, ಇದಕ್ಕೆ ಇಂದಿರಾ ಭವನ ಅಂತ ಹೆಸರಿಡಲಾಗಿದೆ. ರಾಜ್ಯದಿಂದ ಕಾರ್ಯಕ್ರಮಕ್ಕೆ ಸಿಎಂ ಡಿಸಿಎಂ ಹೋಗಿರುವಂತಹದ್ದು. ಬಟ್ ಸಚಿವ ಬೈರತಿ ಸುರೇಶ್ ಸೇರಿ ಹಲವರಿಗೆ ಪ್ರವೇಶವನ್ನು ನಿರಾಕರಿಸಲಾಗಿದೆ. ಪಾಸ್ ಇಲ್ಲ ಅನ್ನುವಂತಹ ಕಾರಣಕ್ಕೆ ನೂತನ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮದಲ್ಲಾಗಿರುವಂತಹ ಬೆಳವಣಿಗೆಗಳಿವೆಲ್ಲವೂ ಕೂಡ ಸಹಜವಾಗಿಯೇ ಫ್ರಂಟ್ ಲೈನ್ನ ಲೀಡರ್ಗಳಿಗೆ ಅವಕಾಶ ಕೊಡ್ತಾರೆ. ರಾಜ್ಯದಿಂದ ಸಿಎಂ ಡಿಸಿಎಂ ಆಗಿರಬಹುದು, ಪ್ರತಿ ರಾಜ್ಯದಿಂದ ಈ ರೀತಿಯ ಅವಕಾಶವನ್ನು ಕೊಡ್ತಾರೆ. ಬಟ್ ಸಿಎಂ ಜೊತೆ ಹೋದವ್ರಿಗೆ, ಡಿಸಿಎಂ ಜೊತೆ ಹೋದವ್ರಿಗೆ ಪಾಸ್ ಸಹಜವಾಗಿಯೇ ಕಡ್ಡಾಯವಾಗಿರುತ್ತೆ. ಪಾಸ್ ಇಲ್ಲ ಅಂದವ್ರಿಗೆ ನಿರಾಕರಿಸುವಂತಹ ಕೆಲಸ ಆಗಿರುವಂಥದ್ದು. ಈಗ ಬೈರತಿ ಸುರೇಶ್ ಸೇರಿ ಹಲವರಿಗೆ ಪಾಸ್ ಇಲ್ಲ ಅನ್ನುವಂತಹ ಕಾರಣಕ್ಕೆ ಕಾರ್ಯಕ್ರಮದ ಒಳಗೆ ಪ್ರವೇಶವನ್ನು ಕೊಟ್ಟಿಲ್ಲ. ಸೆಕ್ಯೂರಿಟಿ ಅಲ್ಲೇ ತಡೆದಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಸಿಎಂ ಡಿಸಿಎಂ, ಮತ್ತೊಂದು ಕಡೆ ಬೈರತಿ ಸುರೇಶ್, ಅಶೋಕ್ ಪಟ್ಟಣ್ ಸೇರಿದಂತೆ ಹಲವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರ ಜೊತೆ ಹೋಗಿದ್ರು. ಬಟ್ ಪಾಸ್ ಇಲ್ಲ ಅನ್ನುವಂತಹ ಕಾರಣಕ್ಕೆ ಅವರನ್ನು ಅಲ್ಲಿಯೇ ತಡೆಯಲಾಗಿದೆ. ಒಂದು ಕಡೆ KJ ಜಾರ್ಜ್ ಒಳಗೆ ಹೋಗಿರೋದನ್ನು ಗಮನಿಸ್ತಾ ಇದ್ದೀರಿ. ಅವರಿಗೆ ಪಾಸ್ ಇದೆ, ಬಟ್ ಬೈರತಿ ಸುರೇಶ್ ಅವರಿಗೆ ಪಾಸ್ ಇಲ್ಲ, ಅಶೋಕ್ ಪಟ್ಟಣ್ ಅವರಿಗೆ ಪಾಸ್ ಇಲ್ಲ. ಜೊತೆಗೆ ಹಲವು ಕಾಂಗ್ರೆಸ್ನ ನಾಯಕರುಗಳು ರಾಜ್ಯದಿಂದ ಹೋದವರಿಗೆ ಪಾಸ್ ತೆಗೆದುಕೊಂಡಿಲ್ಲ. ಹಾಗಾಗಿ ಅವರನ್ನು ಅಲ್ಲಿಯೇ ತಡೆದು ವಾಪಸ್ ಕಳುಹಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಒಂದು ಕಡೆ KJ ಜಾರ್ಜ್ ಅವರಿಗೆ ಹೇಳುವಂತಹ ಕೆಲಸ ಕೂಡ ಮಾಡ್ತಾರೆ, ಬಿಟ್ಟಿಲ್ಲ. ಪಾಸ್ ಕಂಪಲ್ಸರಿ, ಕಡ್ಡಾಯ, ಪಾಸ್ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಾವು ಅವಕಾಶವನ್ನು ಕೊಡಲ್ಲ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ದೆಹಲಿಯಿಂದ ನಮ್ಮ ಪ್ರತಿನಿಧಿ ಶಬೀರ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ, ಏನಾಯ್ತು ಅಂತ ಹೇಳಿ, ಯಾಕೆ ಪಾಸ್ ತೆಗೆದುಕೊಂಡಿರ್ಲಿಲ್ವಾ ಅಶೋಕ್ ಪಟ್ಟಣ್, ಬೈರತಿ ಸುರೇಶ್ ಅವರೆಲ್ಲ? ಪ್ರೇಮ್, ನೋಡಿ, ಎಐಸಿಸಿ ಕಚೇರಿಯ ನೂತನ ಉದ್ಘಾಟನೆ ಏನಿದೆ ಅಲ್ಲಿ ಬಹಳಷ್ಟು ಲಿಮಿಟೆಡ್ ಜನರಿಗೆ ಮಾತ್ರ ಪಾಸ್ ಅನ್ನ ವಿತರಣೆ ಮಾಡಲಾಗಿರುವಂತದ್ದು. ದೇಶಾದ್ಯಂತ 400 ಕಾಂಗ್ರೆಸ್ ನಾಯಕರಿಗೆ ಮಾತ್ರ ಪಾಸ್ ಗಳನ್ನ ವಿತರಣೆ ಮಾಡುವಂತ ಕೆಲಸವನ್ನ ಮಾಡಿದೆ. ಮುಖ್ಯವಾಗಿ ಹಾಲಿ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು ಮತ್ತೆ CWC ಸದಸ್ಯರಿಗೆ ಇಲ್ಲಿ ಆದ್ಯತೆಯನ್ನ ಕೊಡಲಾಗಿರುವಂತದ್ದು. ಇದನ್ನು ಹೊರತುಪಡಿಸಿ ಬೇರೆ ಇನ್ಯಾವುದೇ ನಾಯಕರುಗಳಿಗೂ ಕೂಡ ಪಾಸ್ ಅನ್ನ ಇಶ್ಯೂ ಮಾಡಿಲ್ಲ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಸಚಿವರು ಮತ್ತೆ ಪ್ರಮುಖ ನಾಯಕರು, ಶಾಸಕರು ಹೋದಂತ ಸಂದರ್ಭದಲ್ಲಿ ಪಾಸ್ ಇದ್ದ ನಾಯಕರಿಗೆ ಮಾತ್ರ ಒಳಗಡೆ ಹೋಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಮುಖ್ಯವಾಗಿ ಮುಖ್ಯಮಂತ್ರಿ DK ಶಿವಕುಮಾರ್, ಸಿದ್ದರಾಮಯ್ಯ ಅವರು ಮತ್ತೆ DCM DK ಶಿವಕುಮಾರ್ ಅವರಿಗೆ ಮಾತ್ರ ಈಗ ಸದ್ಯಕ್ಕೆ ಒಳಗಡೆ ಹೋಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಯ್ತು. ಉಳಿದ ನಾಯಕರ ಬಳಿ ಪಾಸ್ ಇಲ್ಲದೆ ಇರುವಂತ ಹಿನ್ನೆಲೆಯಲ್ಲಿ ಅವರನ್ನ ವಾಪಸ್ ಕಳಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಯಾಕೆಂದ್ರೆ ಲಿಮಿಟೆಡ್ ಸ್ಪೇಸ್ ಇರುವಂತ ಹಿನ್ನೆಲೆಯಲ್ಲಿ ಹೆಚ್ಚು ಕ್ರೌಡ್ ಆಗ್ಬೋದು ಅನ್ನುವಂತ ಕಾರಣಕ್ಕೆ ಕೇವಲ 400 ಪಾಸ್ಗಳನ್ನ ವಿತರಣೆ ಮಾಡಲಾಗಿತ್ತು. ಹೀಗಾಗಿ ಪಾಸ್ ಇರೋರಿಗೆ ಮಾತ್ರ ಉದ್ಘಾಟನೆ ಸಂದರ್ಭದಲ್ಲಿ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಬಾಕಿ ಉಳಿದಂತ ನಾಯಕರಿಗೆ ಉದ್ಘಾಟನೆ ಆದ ಬಳಿಕ ಒಳಗಡೆ ಹೋಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡೋದಾಗಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ.